ಕೆಲವು ಪ್ರಾರಂಭಗಳು ಎಲ್ಲಿಂದನೂ ಆಗಿರಲ್ಲ, ಆಗೋಗಿರೋದಕ್ಕೆ ಸೇರ್ಪಡೆ ಆಗಿರ್ತೀವಿ ಕಾಪಾಡ್ಕೊಳಕ್ಕೆ. ಬಟ್ ದಟ್ಸ್ ನಾಟ್ ದ ಪಾಯಿಂಟ್. ಐ ಲೀವ್ ಆಲ್ ದಟ್ ಅಸೈಡ್. ಹೊಸ ವಿಚಾರಗಳನ್ನ ಮಾತಾಡ್ತಾ ಸಂಭ್ರಮಿಸ್ತಾ ನೀವೇನೊಂದು ಹೇಳಿದ್ರಿ, ಪ್ರೀತಿ ಇರ್ಬೋದು, ಇನ್ನೊಂದು ಇರ್ಬೋದು. ಸರ್, ಐ ಹ್ಯಾವ್ ಓನ್ಲಿ ಲೆಟ್ ಮೈ ಲೈಫ್ ಇನ್ ಅ ವೆರಿ ಪಾಸಿಟಿವ್ ವೇ ಸರ್. ಪಾಸಿಟಿವ್ ತಗೊಳ್ಳೋಣ, ನೆಗೆಟಿವ್ ಒಟ್ಟಿಗೆ ಲೀಡ್ ಮಾಡಕ್ ಆಗಲ್ಲ. ಲೈಫ್ ಆಗ್ಲಿ, ಸಂಬಂಧ ಆಗ್ಲಿ, ಸಿನಿಮಾ ಆಗ್ಲಿ, ಯಾವ್ದೇ ತಗೊಳ್ಳಿ ನೆಗೆಟಿವ್ ಇದ್ರೆ ಇರಕ್ಕಾಗಲ್ಲ. ಉತ್ತರ ಕೊಡ್ಬೇಕು, ಕೊಡೋ ಕಡೆ ಕೊಡೋಣ. ಕೊಡದೆ ಕೂತ್ರು ನಮ್ಮ ವ್ಯಕ್ತಿತ್ವ ಡೌನ್ ಆಗೋಗುತ್ತೆ. ಬಟ್ ಪಾಯಿಂಟ್ ಅದಲ್ಲ. ನನಗೇನ್ ಖುಷಿ ಆಯ್ತು ಅಂದ್ರೆ, ನಾವೆಲ್ಲ ನೋಡ್ತಾ ಇದ್ವಿ, ಏನದು ನಿಮ್ಗಳು ಲೋಗೋ, ವಾಹ್. ನನಗೆ ಅವಾಗ ಅನಿಸ್ತು, ಈಗ ನೋಡ್ರಿ, ನಾವು ನಮ್ಮ ಬಗ್ಗೆ ಮಾತಾಡ್ತಾ ಇದ್ವಿ, ಹೀರೋಗಳು ಅಲ್ಲೂ ಕೂತಿದ್ದಾರೆ, ಹೆಂಗ್ ಹುಡ್ಕೋತಾ ಇದಾರೆ ಅವ್ರದ್ದು ಅಂತ. ಸೊ ಐ ಥಿಂಕ್ ಸರ್, ಇಟ್ ವಾಸ್ ಸೆಲೆಬ್ರೇಷನ್ ಟೈಮ್ ಫಾರ್ ಯು ಆಲ್ಸೋ. ಮಾರ್ಕೊಟ್ಟಿಗೆ ನಿಮ್ದು 2 ಆರ್ಟಿಕಲ್ ನೋಡಿದೆ, ಒಂದ್ ನಿಮ್ದು ಅಲ್ಲದೆ ಇದ್ದಿದ್ದು, 2 ಎಂಜಾಯ್ ಮಾಡಿದೀನಿ ಸರ್. ಸುದೀಪ್ ಸರ್, ಅದ್ರ ಜೊತೆಗೆ ಸರ್, ಹುಬ್ಳಿಯಲ್ಲಿ ನೀವು ಪೈರಸಿ ವಿರುದ್ಧ ಮಾತಾಡಿದಿರಿ. ಆದ್ರೆ ನಿಮ್ಮ ಇಲ್ಲ ನಾನೇ ಸರ್, ಆ ಪೈರಸಿ ನಿಮ್ಮ ಸಿನಿಮಾ 24 ಅವರ್ಸ್ ಕೂಡ ಆಗಿರ್ಲಿಲ್ಲ ರಿಲೀಸ್ ಆಗಿ. ಅದ್ರ ಜೊತೆಗೆ 45 ಕೂಡ, 2 ಸಿನಿಮಾದು ಪೈರಸಿಗಳಾಗ್ತಿದೆ. ನಮ್ಮಲ್ಲಿ ಸಾಕಷ್ಟು ಹೀರೋಗಳು, ನಿಮ್ಮ ಸಿನಿಮಾಗಳೆಲ್ಲ ನಾವು ಕೂಡ ನೋಡಿ ಎಂಜಾಯ್ ಮಾಡಿ. ಒಂದ್ ನಿಮಿಷ, ನಿಮ್ಮ ಫಸ್ಟ್ ಪಾರ್ಟಿ ಬರ್ತೀನಿ ಈಗ. ಪೈರಸಿ ಸಿನಿಮಾ ರಿಲೀಸ್ ಆಗಿ 24 ಅವರ್ಸ್ ಕೂಡ ಆಗಿಲ್ಲ ಸರ್. ಅದಕ್ಕೆ 24 ಅವರ್ಸ್ ಮುಂಚೆನೆ ಎಚ್ಚರಿಕೆ ಕೊಟ್ಟಿದ್ದು ನಾನು. 24 ಅವರ್ಸ್ ಮುಂಚೆನೆ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದೇನಕ್ಕಂದ್ರೆ 48 ಅವರ್ಸ್ ಮುಂಚೆ ನನಗೆ ಗೊತ್ತಾಗಿತ್ತು. ನಾನು ನಿಮಗೊಂದು ಮಾತು ಹೇಳಿದೆ ಅಲ್ಲಿ ನಮ್ಮ ಸ್ನೇಹಿತರಿಗೆ ಇಂಟರ್ವ್ಯೂ ಕೂತ್ಕೊಂಡಾಗ, ಪ್ರತಿ ಕ್ರಿಕೆಟ್ ಟೀಮಲ್ಲಿ ಆಪೋಸಿಷನ್ ಟೀಮಲ್ಲಿ 11 ಜನ ಇರ್ತಾರೆ, ನನ್ನ ಟೀಮಿಗೆ ಮಾತ್ರ ಎದುರುಗಡೆ 33 ಜನ ನಿಂತಿರ್ತಾರೆ ಅಂತ. ಬಟ್ ನಮ್ 11 ಜನ ಸಾಕು ಸರ್, ಸಖತ್ತಾಗಿ ಆಲ್ರೌಂಡರ್ಸ್ ಇದೀವಿ ನಾವು, ಸುಮ್ಮನೇನಿಲ್ಲ. ನಾವು ಮಾತಾಡಲ್ಲ ಅಷ್ಟೇನೆ. ಬಟ್ ನೀವೇ ನೋಡಿದ್ರಿ, ಇವಾಗ ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋಲ್ಲ. ನಾನು ಆತರ ಅಲ್ಲ. ಬಟ್ ಮಾತಾಡಿದ್ದೀನಿ ಅಂದ್ರೆ ನಾನು ಏನೋ ನೋಡಿರ್ಬೇಕು, ಕೇಳಿರ್ಬೇಕು, ದೃಢವಾಗಿರ್ಬೇಕು. ಇವತ್ತು ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ. ನೀವೇ ಒಂದ್ ಒಳ್ಳೆ ಮಾತು ಹೇಳಿದ್ರಿ, 24 ಅವರ್ಸ್ ಆಗಿರಲ್ಲ ಅಂತ. ಸೊ 24 ಅವರ್ಸ್ ಒಳಗಡೆ ಕೆಲವು ಆಗ್ಬೇಕು ಅಂದ್ರೆ ಪ್ರಯತ್ನಗಳು ಹಾಗೂ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರ್ಬೇಕು. ಕರೆಕ್ಟ್. ನಾವು ಇದೇ ವೃತ್ತಿಯಲ್ಲಿದ್ದೀವಿ, ನಮಗೂ ಒಂದಿಷ್ಟು ಸಂಪರ್ಕಗಳಿದಾವೆ, ಅಲ್ಲಿಂದ ನಮಗ್ ಬರುತ್ತಲ್ವಾ. ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದೀವಿ ಅಂತ ಅಂದೆ ನಾನು ಅಷ್ಟೇನೆ. ಪಾಯಿಂಟ್ ಏನಂತಂದ್ರೆ, ಅಗೇನ್ ಗೋಯಿಂಗ್ ಬೈ ದಟ್, ಸ್ವಲ್ಪ ತಾಳ್ಮೆಲಿದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತವೆ ಸರ್. ಇದ್ಯಾವುದು ಅಲ್ಲ, ಏನು ದೊಡ್ಡದೇನು, ಚಿತ್ರರಂಗ ಅಷ್ಟೇ ಒಂದು ಬಹಳ ಪ್ರೀತಿಯಾದಂತ, ಒಂದು ಸಂಭ್ರಮ ಪಡುವಂತ ಒಂದು ವೃತ್ತಿ. ನಿಮ್ಮೆಲ್ಲರೂ ನಗ್ಸೋದಕ್ಕೆ, ಖುಷಿ ಪಡಿಸೋದಕ್ಕೆ ಇರುವಂತಹ ಒಂದು ಪ್ರೊಫೆಷನ್. ಒಂದು ಎಲ್ಲಾರು ಥಿಯೇಟರ್ ಮುಂದೆ ನೀವೇ ನೋಡಿದ್ರಿ ಆ ಸಂಭ್ರಮ. ಕರೆಕ್ಟ್. ಆ ಸಂಭ್ರಮ ಯಾರ್ದು ಅವ್ರ ಮನೆಯವರ ಹುಟ್ಟು ಹಬ್ಬ ಅಲ್ಲ, ಅವ್ರ ಮನೆಯಲ್ಲಿ ನಡೀತಾ ಇರುವ ಮದುವೆ ಅಲ್ಲ, ಅವ್ರ ಮನೆಯದ ಸಂಬಂಧಪಟ್ಟಿದ್ದಲ್ಲ. ಬಟ್ ನಮ್ಮನ್ನ ಅವ್ರ ಮನೆಯವ್ರು ಅನ್ಕೊಂಡಾಗ ಥಿಯೇಟರ್ ಮುಂದೆ ನಡೆಯೋ ಸೆಲೆಬ್ರೇಷನ್ಸ್ ನೋಡಿದಾಗ, ಈಗ ನೀವು ನನ್ನ ಜಾಗಕ್ಕೆ ಬಂದು ಹೇಳಿ, ನಾನು ನನ್ನ ಫ್ಯಾನ್ಸ್ನ, ನನ್ನ ಸಿನಿಮಾನ ಕಾಪಾಡ್ಕೊಡ್ಲಿಲ್ಲ ಅಂದ್ರೆ ಇನ್ಯಾರು ಕಾಪಾಡ್ಕೋತಾರೆ ಹೇಳಿ. ಅವರಿಗೆ ನಾನು ಬರೀ ಪರದೆ ಮೇಲೆ ಮಾತ್ರ ಅಲ್ಲ ಸರ್, ಎಲ್ಲಾ ಕಡೆನೂ ಒಬ್ಬ ಹೀರೋ ಆಗಿರ್ಬೇಕಾಗತ್ತೆ, ಅಣ್ಣನಾಗಿರ್ಬೇಕಾಗತ್ತೆ. ಅಣ್ಣ ಅಂತ ಬರ್ತಿದ್ದಾಗೆ ನಾನು ನನ್ನ ಸಿನಿಮಾನು ಕಾಪಾಡ್ಕೋಬೇಕಾಗತ್ತೆ. ಹಾಗಂತ ಯಾವ್ದ ಗಲಾಟೆ ಮಾಡಿಕೊಂಡು ಬಾಡ್ದಿದ್ದೆಲ್ಲ ಮಾಡ್ಕೊಂಡು ಹೋಗೋ ವ್ಯಕ್ತಿ ನಾನಲ್ಲ. ಬಟ್ ನೀವೇ ಹೇಳಿದ್ರಿ, ಇವತ್ತು ನಿಮ್ಮ ಬಾಯರೇ ಬಂತು, ಬಹಳ ಚೆನ್ನಾಗಿ ಖುಷಿ ಆಯ್ತು ನನಗೆ ಕೇಳಕ್ಕೆ. 24 ಅವರ್ಸ್ ಆಗಿಲ್ಲ ಅಂದ್ರೆ ಯು ನೋಟಿಸ್ ದಟ್ ಸರ್. ಕರೆಕ್ಟ್. ಅಷ್ಟೇ ಸರ್ ನನ್ನ ಮಾತಿದ್ದು. ಈಗ ನೀವು ಸೆಕೆಂಡ್ ಪಾರ್ಟಿಗೆ ಬನ್ನಿ. ಸುದೀಪ್ ಸರ್, ಈ ಯುದ್ಧದಲ್ಲಿ ಗೆಲ್ಲೋದು ಯಾರು ಅಂತ ಸರ್. ಇಂಡಸ್ಟ್ರಿ ಪದೇ ಪದೇ ಸೋಲ್ತಾ ಇದೆ ಆ ಪೈರಸಿಯ ವಿರುದ್ಧದ ಯುದ್ಧದಲ್ಲಿ. ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನುವಂತ ಮಾತಿತ್ತು. ಈಗ ಆ ಕೆಲಸ ನೀವು ಮಾಡಿದೀರಾ ಅನ್ಕೋತೀವಿ. ಪೈರಸಿ ಅಂತ ಬಂದಾಗ ಸರ್, ನಾನ್ ಹೇಳೋದು ಇಲ್ಲಿ ನಾವು ಮಾತ್ರ ಅಲ್ಲ ಸರ್, ಸರ್ಕಾರನು ದೃಢವಾಗಿ ಇಳಿಬೇಕಾಗತ್ತೆ ಇದಕ್ಕೆ. ಯಾಕಂದ್ರೆ ಪವರ್ ಇರೋದು ಅಲ್ಲಿ. ನಾವೆಲ್ಲ ಎಷ್ಟು ಹೋರಾಡ್ಬೋದು ಅಷ್ಟು ಆಗಕ್ಕಾಗತ್ತೆ. ಬಟ್ ಒಂದು ಸ್ಟ್ರಾಂಗ್ ಲಾ, ಒಂದು ಭಯ ಹುಟ್ಲಿಲ್ಲ ಅಂದ್ರೆ ಯಾವ ದೇಶನೂ ಉಳಿಸ್ಕೊಳಕ್ಕಾಗಲ್ಲ. ಪೈರಸಿ ಅನ್ನೋದು ತುಂಬಾ ಜನಕ್ಕೆ ಸಾಯಿಸ್ತಾ ಇದೆ. ಅಂಡ್ ಇನ್ನೊಂದು ಏನಾಗುತ್ತೆ, ಇದು ಒಳಗಡೆ ಬಿಟ್ಟಿದ್ದು ಎಲ್ಲಿಂದ, ಯಾವಾಗ ಆಯ್ತು, ಎಲ್ಲಿಂದ ಪ್ರಾರಂಭ ಆಯ್ತು, ಅದು ನಿಮ್ಮ ಆಲೋಚನೆ. ನೀವು ಹೋಗಿ ಹುಡುಕಿ ಸಿಗುತ್ತೆ. ಈಗ ಬಂದಾಗಿದೆ ಒಳಗಡೆ. ಬಟ್ ಚಿತ್ರರಂಗ ಒಟ್ಟಿಗೆ ನಿಂತಿಲ್ಲ ಅಂತ ಇಲ್ಲ ಸರ್. ನಾವ್ ಇಡೀ ಚಿತ್ರರಂಗದಲ್ಲಿ ಎಲ್ಲಾರು ಆಗುತ್ತೆ. ಬಟ್ ಏನಾಗುತ್ತೆ, ಸಮ್ಟೈಮ್ಸ್ ಅವ್ರವ್ರಿಗೆ ಆದಾಗ ಮಾತ್ರ ನೋವು ಗೊತ್ತಾಗುತ್ತೆ ಅಂತಾರಲ್ಲ, ಹಾಗೆ ಎಲ್ಲಾರು ಅವ್ರ ಸಿನಿಮಾ ಬಿಡುಗಡೆ ಆಗಿಲ್ಲ ಅಂದಾಗ್ಲೂ ಬಂದು ಸೇರ್ಕೊಂಡಾಗ ಆಗುತ್ತೆ. ಬಟ್ ನನ್ನ ಪ್ರಕಾರ ಸರ್, ಬರೀ ಚಿತ್ರರಂಗದಿಂದ ಇದು ಸಾಧ್ಯ ಇಲ್ಲ. ಧ್ವನಿ ಎತ್ತಬಹುದು ಅಷ್ಟೇನೆ. ಎಲ್ಲೋ ಒಂದ್ ಕಡೆ ಪವರ್ ಇರೋಂಥ ವ್ಯಕ್ತಿಗಳು ಇಲ್ಲಿ ಒಳಗಡೆ ಬರಲೇಬೇಕು. ಅವಾಗ ಯಾವುದು ಸಾಲ್ವ್ ಆಗದೆ ಇರೋದು ಇಲ್ವೇ ಇಲ್ಲ ಸರ್. ಸಾಲ್ವ್ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದಕ್ಕೂ ಒಂದು ಉತ್ತರ ಇರುತ್ತೆ. ಬಟ್ ಹೋಗೋ ರೂಟಲ್ಲಿ ಹೋಗ್ಬೇಕಷ್ಟೇ ನಾವು. ಗ್ಯಾರಂಟಿ ನ್ಯೂಸ್
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.